Hi everyone, I am Ambika, student of Interface College Davangere. ಈ ವಿಡಿಯೋದಲ್ಲಿ ನಾವು ನೆಸ್ಟೆಡ್ ಲೂಪ್ ಬಗ್ಗೆ ನೋಡ್ತಾ ಹೋಗೋಣ. ನೆಸ್ಟಿಂಗ್ ಇಸ್ ನಥಿಂಗ್ ಬಟ್ ಪ್ಲೇಸಿಂಗ್ ಒನ್ ಥಿಂಗ್ ಇನ್ಸೈಡ್ ದಿ ಅನದರ್. ನೆಸ್ಟಿಂಗ್ ಅಂತ ಅಂದ್ರೆ ಏನು ಅಂದ್ರೆ ಪ್ಲೇಸಿಂಗ್ ಒನ್ ಥಿಂಗ್ ಇನ್ಸೈಡ್ ದಿ ಅನದರ್. ಒಂದ್ರಲ್ಲಿ ಇನ್ನೊಂದು ಹಾಕೋದನ್ನ ನಾವು ನೆಸ್ಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದ್ ಫಾರ್ ಲೂಪ್ ಇದೆ ಅಂತ ಅನ್ಕೊಳ್ಳೋಣ. ಆ ಫಾರ್ ಲೂಪ್ ಒಳಗೆ ಇನ್ನೊಂದು ಫಾರ್ ಲೂಪ್ ಹಾಕೋದನ್ನ ನಾವು ನೆಸ್ಟಿಂಗ್ ಅಂತ ಕರಿತೀವಿ. ಅದನ್ನ ನಾವು ಪ್ರೋಗ್ರಾಮ್ ಮುಖಾಂತರ ನೋಡೋಣ, ಅವಾಗ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಇಂಟೀಜರ್ ಅನ್ನೋ ಡೇಟಾ ಟೈಪ್ ಅಲ್ಲಿ ಐ ಮತ್ತೆ ಜೆ ಅನ್ನೋ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದೀನಿ. ಅದೇ ರೀತಿ ಇಲ್ಲಿ ನಾನು ನೆಸ್ಟಿಂಗ್ ಅಂತ ಹೇಳಿದೆ ನಿಮ್ಗೆ. ನೆಸ್ಟಿಂಗ್ ಅಂತ ಅಂದ್ರೆ ಪ್ಲೇಸಿಂಗ್ ಒನ್ ಥಿಂಗ್ ಇನ್ಸೈಡ್ ದಿ ಅನದರ್ ಅಂತ ಹೇಳಿದೆ ತಾನೆ. ನೋಡ್ತಾ ಇರ್ಬೋದು, ಇಲ್ಲಿ ಫಾರ್ ಲೂಪ್, ಇದು ಫಾರ್ ಲೂಪ್ ತಾನೆ. ಈ ಫಾರ್ ಲೂಪ್ ಒಳಗೆ ಇನ್ನೊಂದು ಫಾರ್ ಲೂಪ್ ಹಾಕೋದನ್ನ ನಾವು ನೆಸ್ಟಿಂಗ್ ಅಂತ ಕರಿತೀವಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ನಾನು ಐ ಮತ್ತೆ ಜೆ ಅನ್ನೋ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದೀನಿ. ಐ ಈಸ್ ಈಕ್ವಲ್ ಟು 0, ಐ ಲೆಸ್ ದೆನ್ 3, ಐ ಪ್ಲಸ್ ಪ್ಲಸ್ ಅಂತ ತಗೊಂಡಿದೀನಿ. ಅದ್ರೊಳಗೆ ನೆಕ್ಸ್ಟ್ ಜೆ ಈಸ್ ಈಕ್ವಲ್ ಟು 0, ಜೆ ಲೆಸ್ ದೆನ್ 2, ಜೆ ಪ್ಲಸ್ ಪ್ಲಸ್ ಅಂತ ತಗೊಂಡಿದೀನಿ. ಅದ್ರೊಳಗೆ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದೀನಿ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ಈ ಕಂಡೀಷನ್ ಚೆಕ್ ಮಾಡುತ್ತೆ. ಫಸ್ಟ್ ಐ ನ 0 ಇನ್ಶಿಯಲೈಸ್ ಮಾಡುತ್ತೆ. ನೆಕ್ಸ್ಟ್ ಈ ಕಂಡೀಷನ್ ಚೆಕಿಂಗ್ ಆಗಿರುತ್ತೆ, ಅಂದ್ರೆ 0 ಇಸ್ ಲೆಸ್ ದೆನ್ 3 ಅಂತ ತಗೊಳುತ್ತೆ. ಇದು ಟ್ರೂ ಆಗ್ತು ಅಂತ ಅಂದ್ರೆ ಇಲ್ಲಿ ಒಳಗಡೆ ಬರುತ್ತೆ. ಒಳಗಡೆ ಬಂದ್ ನೆಕ್ಸ್ಟ್ ಈ ಕಂಡೀಷನ್ ಚೆಕ್ ಮಾಡುತ್ತೆ. ಜೆ ಇಸ್ ಈಕ್ವಲ್ ಟು 0, ಜೆ 0 ಆಗಿದ್ರೆ ಮತ್ತೆ 0 ಇಸ್ ಲೆಸ್ ದೆನ್ 2 ಈ ಕಂಡೀಷನ್ ಚೆಕ್ ಮಾಡುತ್ತೆ. ಇದು ಟ್ರೂ ಆಗಿತ್ತು ಅಂತಂದ್ರೆ ಮತ್ತೆ ಇದ್ರ ಒಳಗ್ ಬಂದು ಇಲ್ಲಿ ಪ್ರಿಂಟ್ ಎಫ್ ಐ ಅನ್ನೋದನ್ನ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ, ಇಲ್ಲಿ ಜೆ ಪ್ಲಸ್ ಪ್ಲಸ್ ಆಗುತ್ತೆ. ಜೆ ಪ್ಲಸ್ ಪ್ಲಸ್ ಆಗಿ 1 ಆಗುತ್ತೆ. 1 ಇಸ್ ಲೆಸ್ ದೆನ್ 2 ಟ್ರೂ ತಾನೆ. ಮತ್ತೆ ಐ ಅನ್ನೋದು ಪ್ರಿಂಟ್ ಆಗುತ್ತೆ. ಮತ್ತೊಂದ್ಸತಿ ಜೆ ಪ್ಲಸ್ ಪ್ಲಸ್ ಆಗುತ್ತೆ. ಅವಾಗ ಏನಾಗುತ್ತೆ, 2 ಆಗುತ್ತೆ. 2 ಇಸ್ ಲೆಸ್ ದೆನ್ 2 ಇದು ಟ್ರೂನಾ? ಅಲ್ಲ ತಾನೆ, ಫಾಲ್ಸ್. ಅವಾಗ ಏನಾಗುತ್ತೆ, ಇದು ಮತ್ತೆ ಇಲ್ಲಿ ಹೊರಗಡೆ ಇಲ್ಲಿಗೆ ಪಾಯಿಂಟ್ ಔಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಇಲ್ಲಿ ಮೇಲ್ ಚೆಕ್ ಆಗುತ್ತೆ. ಮುಂಚೆ ಐ 0 ಇತ್ತಲ್ಲ, ನೆಕ್ಸ್ಟ್ ಈಗ ಐ ಇನ್ಕ್ರಿಮೆಂಟ್ ಆಗುತ್ತೆ. 0 ಇರೋದೇನಾಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ. 1 ಇಸ್ ಲೆಸ್ ದೆನ್ 3 ಇದು ಟ್ರೂ ಆಯ್ತು ಅಂದ್ರೆ ಮತ್ತೆ ಒಳಗ್ ಬರುತ್ತೆ. ಮತ್ತೆ ಜೆ ನ ಇನ್ಸಿಯಲೈಸ್ 0 ಮಾಡ್ಕೊಳುತ್ತೆ. ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಕಂಡೀಷನ್ ಚೆಕ್ ಆಗುತ್ತೆ. 0 ಇಸ್ ಲೆಸ್ ದೆನ್ 2 ಮತ್ತೆ ಇದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಜೆ ಪ್ಲಸ್ ಪ್ಲಸ್ ಆಗುತ್ತೆ, 1 ಆಗುತ್ತೆ, 1 ಲೆಸ್ ದೆನ್ 2 ಆಗುತ್ತೆ. ಇದೇ ರೀತಿ ಇಲ್ಲಿ ಪ್ರೋಸೆಸ್ ರಿಪೀಟ್ ಆಗುತ್ತೆ. ಮತ್ತೆ ಈ ಕಂಡೀಷನ್ ಯಾವಾಗ ಫಾಲ್ಸ್ ಆಗುತ್ತಲ್ಲ, ಅವಾಗ ಮತ್ತೆ ಇಲ್ಲಿ ಟರ್ಮಿನೇಟ್ ಆಗಿ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಬಂದು ಮತ್ತೆ ಐ ಪ್ಲಸ್ ಪ್ಲಸ್ ಆಗುತ್ತೆ. ಈಗ ಏನಾಗುತ್ತೆ, 2 ಆಗುತ್ತೆ. 2 ಇಸ್ ಲೆಸ್ ದೆನ್ 3 ಇದು ಟ್ರೂ ಆಗಿ ಮತ್ತೆ ಆಗ್ಲೇ ಹೇಳಿದ್ನಲ್ಲ ಅದೇ ರೀತಿ ಇಲ್ಲಿ ಪ್ರೋಸೆಸ್ ರಿಪೀಟ್ ಆಗುತ್ತೆ. ಮತ್ತೆ ಇದು ಫಾಲ್ಸ್ ಆದಾಗ ಹೊರಗಡೆ ಬಂದ್ ಮತ್ತೊಂದ್ಸತಿ ಇನ್ಕ್ರಿಮೆಂಟ್ ಆಗುತ್ತೆ. ಅವಾಗ ಐ ವ್ಯಾಲ್ಯೂ ಏನಾಗಿರುತ್ತೆ, 3 ಆಗುತ್ತೆ. 3 ಲೆಸ್ ದೆನ್ 3 ಇದು ಟ್ರೂನಾ? ಫಾಲ್ಸ್ ತಾನೆ. ಅವಾಗ ಇದು ಲೂಪ್ ಇಂದ ಹೊರಗಡೆ ಬರುತ್ತೆ. ಇದನ್ನ ರನ್ ಮಾಡಿ ನೋಡೋಣ. ನಮಗೆ ಟೋಟಲ್ ಆಗಿ ಎಷ್ಟು ಟೈಮ್ ರಿಪೀಟ್ ಆಗಿರುತ್ತೆ ಅಂತ ಅಂದ್ರೆ ಐ ಇಂಟು ಜೆ ಅಂದ್ರೆ 3 ಇಂಟು 2. ಐ ಅನ್ನೋದು ಎಷ್ಟು ಸತಿ ರಿಪೀಟ್ ಆಗಿರ್ಬೇಕು, ನಮಗೆ 6 ಟೈಮ್ ರಿಪೀಟ್ ಆಗಿರ್ಬೇಕು. ಇದನ್ನ ರನ್ ಮಾಡಿ ನೋಡೋಣ. ನೋಡ್ತಾ ಇರ್ಬೋದು, 6 ಟೈಮ್ ರಿಪೀಟ್ ಆಗಿದೆ. 1 2 3 4 5 6 ಐ ಅನ್ನೋದು 6 ಟೈಮ್ ರಿಪೀಟ್ ಆಗಿದೆ. ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಯ್ತಾ? ಫಸ್ಟ್ ಇದು ಚೆಕ್ ಮಾಡುತ್ತೆ, ಆಮೇಲೆ ಒಳಗಡೆ ಬಂದು ಇದು ಇಷ್ಟು ಕಂಪ್ಲೀಟ್ ಆದ್ಮೇಲೆ ಮತ್ತೊಂದ್ಸತಿ ಹೋಗಿ ಈ ತರ ಚೆಕ್ ಮಾಡುತ್ತೆ.